ಯಜಮಾನ ಯಜಮಾನ. ಸದ್ಯ ರಾಘವ್ ಹತ್ರ ಫೋನ್ನಲ್ಲಿ ಮಾತಾಡಿದ್ಮೇಲೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲ ರೀ, ಏನಾದ್ರೂ ಅಪಾಯದಲ್ಲಿ ಇದ್ನ ಏನೋ ಕೇಳ್ಬೇಕಾಗಿತ್ತು. ಅವನು ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದ. ಮೊದ್ಲೇ ಟೈಮ್ ಸರಿ ಇಲ್ಲ. ಇಂಥ ಟೈಮಲ್ಲಿ ಫೋನ್ನಲ್ಲಿ ಮಾತಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ನಾನೇ ಫೋನ್ ಕಟ್ ಮಾಡಿದೆ. ವೆಹಿಕಲ್ ಡ್ರೈವ್ ಮಾಡುವಾಗ ಸೇಫ್ಟಿ ಬಹಳ ಮುಖ್ಯ. ನಿನ್ ಮಾತ್ ಸತ್ಯ ಗಣಪ. ಹೇಗೋ ಯಾವ ತೊಂದ್ರೆನೂ ಇಲ್ದೆ ಮೊದ್ಲು ರಾಘು ಮನೆಗ್ ಬರ್ಲಿ ಬಿಡು. ದಾದಾ, ತುಳಸಿ ಮೇಡಮ್, ಝಾನ್ಸಿ ಮೇಡಮ್, ರಾಯ್, ಎಲ್ರು ಬೇಗ ಬನ್ನಿ. ದಾದಾ ಬನ್ನಿ. ತುಳಸಿ ಮೇಡಮ್, ರಾಯ್. ಏನಪ್ಪ ರಾಘು, ಮೈಕ್ ಹಾಕೊಂಡು ಎಲ್ಲೂ ಗಟ್ಟಿಯಾಗಿ ಕಿರ್ಚ್ಕೊಂಡು ಕರಿತಾ ಇದ್ಯಲ್ಲ, ಏನ್ ವಿಶೇಷ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ, ಅದೇ ವಿಶೇಷ. ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ಯಾ? ಅದೇ ತಾತ, ಮಿಂಚ್ನಂತೆ ಬಂದ ಅಪಾಯ ದೀಪ್ತಂತೆ ಹಾರೋಯ್ತಲ್ಲ. ಇದು ಒಂದ್ ರೀತಿ ಗ್ರಾಚಾರ ಕಳೆದಂಗೆ ಅಲ್ವಾ? ಅದಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಯಾರೂ ಅನ್ಯತಾ ಭಾವಿಸ್ಬೇಡಿ. ಅಲ್ಲ, ಅದಕ್ ನೀನ್ ಯಾಕೆ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು? ಅಯ್ಯೋ, ಇದೇನ್ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ನನ್ನ ಮೇಲೆ ಈ ಮನೆ ಅನ್ನದ ಋಣ ಇದೆ. ನನಗೆ ಕೆಲಸ ಕೊಟ್ಟು ಹಣ ಕೊಡ್ತಿರೋ ಈ ಯಜಮಾನಿ ಚೆನ್ನಾಗಿರ್ಬೇಕು, ಆ ಮನೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪ? ರಾಘು, ಯಾವ ಕೆಲಸ ತಪ್ಪಪ್ಪ? ಈ ಕೆಲಸನ ನಾವು ಮಾಡ್ಬೇಕಾಗಿತ್ತು, ಅದನ್ನ ನೀನ್ ಮಾಡಿದ್ಯಾ, ಬಿಡು. ಓಕೆ, ಎಲ್ರು ವಿಭೂತಿ ತಗೊಳ್ಳಿ. ನಾನು ಹೇಳೋವರೆಗೂ ಎಲ್ರೂ ಕೈಲಿ ವಿಭೂತಿ ಹಾಗೆ ಇಟ್ಕೊಂಡಿರ್ಬೇಕು. ತಾತ ಮೇಡಮ್, ಯಾಕೀಗ ಓವರಾಗಾಡ್ತಿದ್ಯಾ? ಓವರ್ ಅನ್ಕೊಂಡ್ರು ಪರವಾಗಿಲ್ಲ. ಪ್ಲೀಸ್ ಮೇಡಮ್, ಒಂದೇ ಒಂದು ನಿಮಿಷ, ನಾನು ಮಾತು ಕೇಳಿ. ತಗೊಳ್ಳಿ. ಅಲ್ಲಪ್ಪ, ಈ ವಿಭೂತಿನ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಹೇಳ್ತೀನಿ ತಾತ. ಇವತ್ತು ಸಡನ್ ಆಗಿ ಬ್ರೇಕ್ ಫೇಲ್ಯೂರ್ ಆಯ್ತಲ್ಲ, ಅದು ತಾನಾಗಿ ಬ್ರೇಕ್ ಫೇಲ್ಯೂರ್ ಆಗಿರೋದಲ್ಲ, ಮಾಡ್ಸಿರೋದು. ನನ್ನ ಕಣ್ಣೀರಿಗೆ ಆ ದೇವರು ಕರಗಿ ನಿಮ್ಮ ರೂಪದಲ್ಲಾದ್ರೂ ನನಗ್ ಸಹಾಯ ಮಾಡ್ತಾನೇನೋ ಅನ್ನೋ ನಂಬಿಕೆ ನನ್ಗೆ. ಈ ಎಮೋಷನ್ ಮಾತಿಗೆಲ್ಲ ನಾವು ಬಗ್ಗಲ್ಲ, ಯಾಕೆಂದ್ರೆ ನಮ್ ಕೆಲ್ಸನೇ ಕಾಯೋದಲ್ವಾ. ಇದನ್ನ ಕಾಯೋದು ಅನ್ನಲ್ಲ, ಕಾಡ್ಸೋದು ಅಂತಾರೆ. ಪಾಪದ ಕೂಡ ತುಂಬವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಒಂದು ಸಲ ಆ ಪಾಪದ ಕೂಡ ತುಂಬಿದ್ರೆ ಮುಗೀತು ಅಂತಾನೆ ಅರ್ಥ. ಆ ತುಳಸಿ ಟೈಮ್ ಇವಾಗ ಚೆನ್ನಾಗಿದೆ, ಅದಕ್ಕೆ ಅವಳಿನ್ನು ಯಾರ ಕಣ್ಣಿಗೂ ಬಿದ್ದಿಲ್ಲ, ಯಾರ ಕೈಗೂ ಸಿಕ್ಕಾಕೊಂಡಿಲ್ಲ. ನೋಡಿದ್ರ, ಪಾಪ ಮಾಡ್ತಾ ಇರೋ ಅವ್ರಿಗೆ ನಿಮ್ ದೇವ್ರು ಇನ್ನು ಏನು ಮಾಡಿಲ್ಲ. ಇನ್ನು ಅವ್ರು ಹೇಳೋ ಕೆಲ್ಸ ಮಾಡೋ ನಮ್ಗೆ ಇನ್ನೇನ್ ತಾನೇ ಮಾಡ್ತಾನೆ. ಅಯ್ಯೋ ಪಾಪಿಗಳ, ನಿಮಗ್ ಯಾಕೆ ಒಳ್ಳೇದು ಕೆಟ್ಟದು ಅರ್ಥ ಆಗ್ತಾ ಇಲ್ಲ? ಯಾಕೆಂದ್ರೆ ನಾವು ಕೆಟ್ಟವ್ರು, ಕೆಟ್ಟದ್ದನ್ನೇ ಕಾಯಕ ಮಾಡ್ಕೊಂಡ್ ಬದುಕ್ತಿರೋರು. ಎಲ್ಲಿವರೆಗೂ ನೀವುಗಳು ಈ ರೀತಿಯಾಗಿ ನನ್ನ ಶಿಕ್ಷಿಸ್ತೀರಾ? ನಿನ್ ಮಗಳು ಮದ್ವೆ ಆಗೋವರ್ಗು, ನಿನ್ ಮಗಳಿಗೆ ಮದ್ವೆ ಆಯ್ತು ಅಂತ ಅನ್ಕೋ, ಆಮೇಲೆ ನೀನು ನೆಮ್ಮದಿಯಾಗಿರ್ಬೋದು. ಇಲ್ಲ, ಈ ಮದ್ವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಆ ತುಳಸಿ ಆಸೆ ನೆರವೇರೋದಕ್ಕೆ ನನ್ ದೇವ್ರು ಬಿಡಲ್ಲ. ತಪ್ಸಕ್ಕಂತೂ ನಿನ್ನ ದೇವ್ರು ಬರಲ್ಲ. ಇನ್ನು ನಮ್ಮ ಮೇಡಮ್ನ ಹೆದ್ರಾಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಹೆದ್ರಾಕೊಡ್ರು ಅನ್ಕೋ, ಅವ್ರಿಗೆ ಉಳ್ಗಾಲನೇ ಇಲ್ಲ. ಒಟ್ನಲ್ಲಿ ನಿನ್ನ ನಿನ್ ಮಗಳನ್ನ ನಮ್ ಮೇಡಮ್ ಇಂದ ಕಾಪಾಡೋದಕ್ಕೆ ಯಾರಿದನು ಸಾಧ್ಯ ಇಲ್ಲ. ಏನ್ ಹೇಳ್ತಾ ಇದ್ಯಪ್ಪ ನೀನು? ಯಾರು ಯಾತಕ್ ಮಾಡಿಸಿದ್ರು? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗ್ ಮಾಡಿದ್ರು ಅಂತ ತಿಳ್ಕೊಬೇಕು ಅಂತಾನೆ ಅಲ್ವಾ ತಾತ ಎಲ್ರಿಗೂ ಹೀಗಿರೋದೇ ಕೇಳಿರೋದು.
ಏನು ಈ ವಿಭೂತಿಯಿಂದ ಯಾರು ಅಂತ ಗೊತ್ತಾಗತ್ತಾ? 100% ಗೊತ್ತಾಗತ್ತೆ ಮೇಡಮ್. ನಾನಿವತ್ತು ವಿಶೇಷವಾಗಿರೋ ಪವಾಡ ಪುರುಷ ಗುರುಜಿನ ಮೀಟ್ ಮಾಡಿ ಮಂತ್ರಶಕ್ತಿಯಿಂದ ಪೂಜಿಸಿರೋ ಈ ನಿಂಬೆಹಣ್ಣು ತಂದಿದ್ದೀನಿ. ಈ ನಿಂಬೆ ಹಣ್ಣನ್ನ ಕೊಯ್ದು ಈ ನಿಂಬೆ ಹಣ್ಣು ರಸನ ವಿಭೂತಿ ಮೇಲೆ ಹಾಕಿದಾಗ ಯಾರು ತಪ್ಪು ಮಾಡಿರಲ್ವೋ ಅವ್ರ ಕೈಯಲ್ಲಿರೋ ವಿಭೂತಿ ಹಾಗೆ ಬಣ್ಣ ಉಳ್ಕೊಳ್ಳುತ್ತೆ. ಯಾರು ತಪ್ಪು ಮಾಡಿರ್ತಾರೆ ಆ ವಿಭೂತಿ ಕೆಂಪು ಬಣ್ಣಾಗಿ ಬದಲಾಗತ್ತೆ. ಅಂತ ಅದ್ಭುತವಾಗಿರೋ ಶಕ್ತಿ ಇದ್ರಲ್ಲಿದೆ ಅಂತ ಹೇಳಿ ಕಳ್ಸಿದ್ದಾರೆ. ಅಲ್ಲಪ್ಪ, ನೀನ್ ಅನುಮಾನ ಪಡ್ತಾ ಇರೋದು ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೋಬೇಕು ಅಂತಿರೋದು ಎಲ್ಲ ಸರಿ. ಆದ್ರೆ ಯಾಕೆ ಈ ಕೆಲಸ ಮಾಡ್ತಾರೆ ಅದನ್ನ ತಿಳ್ಕೊಬೇಕು ಅಂತಾನೆ ತಾತ ಈ ಪ್ರಯತ್ನ. ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಯಾಕೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಅಲ್ವಾ ಉತ್ತರ ಸಿಗೋದು. ಕೆಲವೊಬ್ರು ಏನೋ ಮಾಡೋ ಉದ್ದೇಶದಿಂದ ಇನ್ನೇನೋ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಎಲ್ಲರೂ ಒಂದು 5 ನಿಮಿಷ ಕೋಪರೇಟ್ ಮಾಡ್ತೀರಾ ಪ್ಲೀಸ್? ಜಾನ್ಸಿ ಇವನಿಗೆ ಮಾಡಕ್ ಕೆಲ್ಸ ಇಲ್ದೆ ಈ ರೀತಿ ಆಟ ಆಡ್ತಾ ಇದ್ದಾನೆ. ಇವನಿಗೆ ಎಂಟರ್ಟೈನ್ ಮಾಡಕ್ ಬೇಡ. ಬನ್ನಿ ನಮ್ ಕೆಲ್ಸ ನಾವ್ ನೋಡ್ಕೊಳ್ಳೋಣ. ಮೇಡಮ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಮತ್ತೆ ನಿನ್ನಂತ ವೇಸ್ಟ್ ಮೇಲೆ ಏನೇನೋ ಮಾತಾಡ್ತಿದ್ರೆ ಅನ್ನೆಸೆಸರಿ ನಮ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿಕ್ಕಾಗತ್ತಾ? ತಾತ, ನಮ್ಮ ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋದು ತಪ್ಪ? ಈ ಅನುಮಾನ ಇದೆಯಲ್ಲ ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಹೊರಗಡೆ ಹಾಕೋದು ಒಳ್ಳೇದಪ್ಪ. ನನ್ನ ಕಡೆಯಿಂದ ಕೋಆಪರೇಷನ್ ಇದೆ, ಅದೇನ್ ಮಾಡ್ತೀವೋ ಮಾಡಪ್ಪ. ಥ್ಯಾಂಕ್ ಯು ತಾತ. ತಾತ, ಸಾಕು. ಮೇಡಮ್, ನಿಮಗೆ ಇರಿಟೇಷನ್ ಆಗ್ತಿದೆ ಅಂತ ನನಗೆ ಗೊತ್ತು. ನಾನು ಓವರ್ ಆಗಾಡ್ತಿದೆ ಅಂತ ನಿಮಗೆ ಅನಿಸ್ತಿದೆ ಅಲ್ವಾ? ಅನ್ಸದಲ್ಲ, ನೀನ್ ಮಾಡ್ತಿರೋದು ಓವರ್. ಫಸ್ಟ್ ಆಫ್ ಆಲ್ ಇಂಥದ್ರಲ್ಲೆಲ್ಲ ನನಗ್ ನಂಬಿಕೆನೇ ಇಲ್ಲ. ನಮ್ದೇ ಇದ್ರು ಪರವಾಗಿಲ್ಲ ಮೇಡಮ್, ಆದ್ರೆ ನಾನು ನಿಮ್ಮ ಹತ್ರ ಜಸ್ಟ್ ಕೇಳ್ತಿರೋದು 5 ಮಿನಿಟ್ಸ್ ಅಷ್ಟೇ. ಅದರಿಂದ ಸತ್ಯ ಗೊತ್ತಾಗತ್ತೆ. ಇಲ್ಲಾಂದ್ರೆ ಹೋದ್ರೆ ಹೋಯ್ತು, ಒಂದು 5 ಮಿನಿಟ್ಸ್ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ಮೇಡಮ್, ಏನೋ ಹೇಳಕ್ ಹೊರಟಿದ್ರಲ್ವಾ, ನೋಡೋಣ ಬಿಡಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ರಾಯ್. ಮೇಡಮ್, ಅಲ್ಲಿ ಸತ್ಯ ಹೇಳ್ಬಿಡಿ ಸರ್, ಏನ್ ಮಾಡಕ್ ಹೊರಟಿದೀರ ಅಂತ. 5 ನಿಮಿಷ ಇರೋ ರಾಯ್, ಎಲ್ಲ ಗೊತ್ತಾಗತ್ತೆ. ಏನ್ ಇವನು ನಿಜ ಹೇಳ್ತಾ ಇದ್ದಾನೋ ಅಥವಾ ಸುಳ್ಳು ಹೇಳ್ತಾ ಇದ್ದಾನೋ ಒಂದು ಅರ್ಥ ಆಗ್ತಿಲ್ವಲ್ಲ. ಅಯ್ಯಯ್ಯೋ, ಇವಾಗ ಏನಾದ್ರು ನನ್ನ ಕೈ ರೆಡ್ ಆಗ್ಬಿಟ್ರೆ ಏನ್ ಮಾಡೋದು? ಸರ್, ಓಪನ್ ಮಾಡಿ. ಹಾ, ಎಲ್ರು ಇವಾಗ ಹಾಗೆ ಕೈ ಮುಂದೆ ಮಾಡಿ. ಹಾಯ್ ಜಿ. ಹಾಯ್ ದೊಡ್ಡಪ್ಪ. ಹಾಯ್ ದೊಡ್ಡಮ್ಮ. ಏಯ್, ಏನೇ ಅದು ಕೈಯಲ್ಲಿ? ಹೊಸ ಚಪ್ಪಲ್ ತಗೊಂಡೆ ಅಮ್ಮ. ಎಷ್ಟೇ ಕೊಟ್ಟೆ? 1200 ರೂಪಾಯಿ ಆಯ್ತಮ್ಮ. ಅಯ್ಯೋ ಅಯ್ಯೋ, 1200 ರೂಪಾಯಿ ಕೊಟ್ಟೇನೆ. ಮನೆಗೆ 15 ದಿನಕ್ಕೆ ರೇಷನ್ ಬಂದಿರೋದಲ್ಲೇ. ಅಯ್ಯೋ, ಹಾಗಂತ ಚಪ್ಪಲಿ ತಗೊಳ್ದೆ ಇರಕ್ಕಾಗತ್ತಾ ಅಮ್ಮ? ಅಲ್ವೇ, ನಿನ್ನ ಹತ್ರ ಇರೋ ಚಪ್ಪಲಿ ಏನೇ ಆಗಿದೆ? ಚೆನ್ನಾಗೇ ಇತ್ತು ತಾನೆ? ಪ್ರತಿದಿನ ಕಾಲೇಜ್ಗೆ ಅದೇ ಚಪ್ಪಲಿ ಹಾಕೊಂಡು ಹೋಗಿ ಬೇಜಾರಮ್ಮ. ನನ್ ಫ್ರೆಂಡ್ಸ್ ಮಾತ್ರ ಹೊಸ ಹೊಸ ಚಪ್ಪಲಿ ಹಾಕೋ ಬರ್ತಾರೆ. ನಾನು ಒಂದ್ ಜೊತೆ ಚಪ್ಪಲಿನೇ ತಗೋಬಾರ್ದಾ? ಬೇರೆಯವ್ರನ್ನ ನೋಡಿ ಜೀವನ ಮಾಡೋದಲ್ಲ. ನಿನ್ ಹೆಜ್ಜೆ, ನಿನ್ ದಾರಿ, ನಿನ್ ಕನ್ಸು, ನೀನ್ ಓದು ಅಂತ ಇರ್ಬೇಕು. ಮನೆ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ಅಲ್ಲಮ್ಮ, ಬರೀ ಒಂದ್ ಜೊತೆ ಚಪ್ಪಲಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನೇನು ಚಪ್ಪಲಿಗೆ ಅಂತ ಇಸ್ಕೊಂಡಿದ್ದಲ್ಲ, ಅಣ್ಣ ಖರ್ಚಿಗೆ ದುಡ್ಡು ಕೊಟ್ಟಿದ್ನಲ್ಲ ಅದ್ರಲ್ಲಿ ಉಳಿಸಿ ತಗೊಂಡಿರೋದು. ಅಲ್ವೇ, ಉಳ್ತಿದ್ರೆ ತಂದ್ ನನ್ಗೆ ಕೊಡ್ಬೇಕಾಗಿತ್ತು.
ಮನೆ ಖರ್ಚಿಗಾದ್ರೂ ಆಗಿರೋದು. ಇಲ್ಲ ಅಂದ್ರೆ ನೀನ್ ಬುಕ್ಸು ಪ್ರಾಜೆಕ್ಟು ಅದು ಇದು ಅಂತ ಕೇಳ್ತಾನೆ ಇರ್ತೀಯಲ್ಲ, ಅದಕ್ಕಾದ್ರೂ ಆಗಿರೋದು. ಬರೀ ಒಂದ್ ಜೊತೆ ಚಪ್ಪಲಿಗೋಸ್ಕರ ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಿನ್ಗೆ ಬರೀ ಒಂದ್ ಜೊತೆ ಚಪ್ಲಿ ಕಾಣಿಸ್ತಿದೆ, ನನ್ಗೆ ಮನೆಗೆ 15 ದಿವ್ಸಕ್ಕೆ ರೇಷನ್ ಕಾಣಿಸ್ತಿದೆ ಕಣೆ. ಮೊದ್ಲೇ ನಮ್ ರಾಘು ಪರಿಸ್ಥಿತಿ ಸರಿ ಇಲ್ಲ. ದುಡಿಯೋದೊಬ್ಬ, ಕೂತು ತಿನ್ನೋರು ನಾವೆಲ್ಲ ಅನ್ನೋ ರೀತಿ ಆಗಿದೆ. ಅಂಥದ್ರಲ್ಲಿ ನಾವು ಹಿಡಿತ ಮಾಡಿ ಖರ್ಚು ಕಡಿಮೆ ಮಾಡಿ ಅವನ್ ಹೊರೆ ಕಡಿಮೆ ಮಾಡ್ಬೇಕಲ್ವೇನೆ. ಯಾಕೆ ಹೇಳ್ತಿದ್ಯಾ? ತಾಯಿ ಹಾಗೆ ನಾನಿಷ್ಟು ಬೈಬಾರ್ದಾ? ಇದು ನಿನ್ ಬೈದೆ ಅಂತ ಬೇಸರದಲ್ಲಿ ಬರ್ತಾ ಇರೋ ಕಣ್ಣೀರಲ್ಲಮ್ಮ. ನೀನು ಅಣ್ಣನ ಬಗ್ಗೆ, ಅಣ್ಣ ಒದ್ದಾಡ್ತಾ ಇರೋದ್ರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೀಯ ನೋಡು, ಅದಕ್ಕೆ ಸಂತೋಷ ಆಯ್ತು. ಮಗ ಕಷ್ಟ ಪಡ್ತಿರೋದನ್ನ ನೋಡಿ ಯಾವ ತಾಯಿ ತಾನೇ ಸಹಿಸ್ಕೊಳ್ಳೋದಕ್ಕಾಗತ್ತೆ ಹೇಳು? ಗಾಂದಲ್ಲಿ ದುಡಿಯೋ ಎತ್ತಿಗೂ ಸರಿಯಾದ ಟೈಮ್ಗೆ ಹುಲ್ಲು ಮೇವು ಕೊಡ್ತಾರೆ. ಆದ್ರೆ ರಾಘು ಇಷ್ಟು ವರ್ಷ ದುಡ್ಕೊಂಡ್ ಬಂದು ಕೊಡ್ತಿದ್ರು, ಅವನ್ನ ಬೇರೆಯವನಾಗೆ ನೋಡ್ಬಿಟ್ಟೆ. ಅವನ್ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇವಾಗ ಅರ್ಥ ಮಾಡ್ಕೊಂಡ್ಯಲ್ಲಮ್ಮ. ಸರಿ ಅಮ್ಮ, ನನ್ನ ಫ್ರೆಂಡ್ ಆ ಚಪ್ಪಲ್ನ ಕೇಳ್ತಾ ಇದ್ಲು, ನಾನು ಅವಳಿಗೆ ಕೊಟ್ಟು ವಾಪಸ್ ದುಡ್ಡಿಸ್ಕೊಂಡ್ ಬರ್ತೀನಿ. ಈ ಸಲ ಆಸೆ ಪಟ್ಟು ತಗೊಂಡಿದ್ಯಾ, ಇಟ್ಕೋ. ಇನ್ ಮುಂದೆ ಈ ತರ ಬೇಡದೆ ಇರೋದಕ್ಕೆಲ್ಲ ಖರ್ಚು ಮಾಡಕ್ ಹೋಗ್ಬೇಡ. ಎಲ್ಲ ಸರಿ ಹೋಗೋವರೆಗೂ ರಾಘುಗೆ ಒತ್ತಡ ಹಾಕೋದ್ ಬೇಡ. ಆಯ್ತಮ್ಮ. ಅಂದ್ರೆ ಬ್ರೇಕ್ ಫೇಲ್ ಮಾಡ್ತಿರೋದು ನೀವೇ? ನೋಡು, ನಾನಾ ಕೆಲಸ ಮಾಡ್ತಿಲ್ಲ. ಇವನು ಸುಳ್ಳು ಹೇಳ್ತಿದ್ದಾನೆ. ಇಲ್ಲಿ ಬೇರೆ ಏನೋ ಗೋಲ್ಮಾಲ್ ಇದೆ. ಹೌದು ಸರ್, ಇದೊಂಥರ ಗೋಲ್ಮಾಲ್ ಮತ್ತೆ ಮಾಯಾ ಬಜಾರ್ ಅಂತ ನೆನ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಬೇರೆ ಯಾರ ಕೈಯೂ ಕೆಂಪಾಗಿಲ್ಲ, ನಿಮ್ ಕೈಯೇ ಕೆಂಪಾಗಿದೆ ಅಂದ್ರೆ ಏನರ್ಥ? ಕಾರ್ ಬ್ರೇಕ್ ಫೇಲ್ಯೂರ್ ಮಾಡಿರೋದು ನೀವೇ ಅಂತ ಅಲ್ವಾ ಸರ್? ನೋಡು, ನಾನು ಇದನ್ನ ಒಪ್ಕೊಳ್ಳಲ್ಲ. ಏನು, ಯಾವ ಗಾಡಿಗೂ ಬ್ರೇಕ್ ಫೇಲ್ಯೂರೇ ಆಗೋದಿಲ್ವಾ? ಹಾಗೆ ಇದು ನಾರ್ಮಲ್ ಆಗಿ ಆಗಿರ್ಬೋದಲ್ವಾ? ಹೌದು, ನಾರ್ಮಲ್ ಆಗಿ ಬ್ರೇಕ್ ಫೇಲ್ಯೂರ್ಸ್ ಆಗತ್ತೆ. ಅದ್ಯಾವಾಗ? ಕರೆಕ್ಟ್ ಆಗಿ ಗಾಡಿನ ಸರ್ವಿಸ್ ಮಾಡಿಸದೇ ಇದ್ದಾಗ. ಬಟ್ ಆ ಗಾಡಿ ಜಸ್ಟ್ 3 ದಿವಸದ ಹಿಂದೆ ಸರ್ವಿಸ್ ಆಗಿ ಆಲ್ರೆಡಿ ಬಂದಿದೆ. ಅದ್ರ ಬಿಲ್ ಕೂಡ ಇಲ್ಲೇ ಇದೆ ನೋಡಿ. ಮೂರು ದಿನದಿಂದ ಸರ್ವಿಸ್ ಆಗಿದೆ ಅಂದ್ರೆ ಬ್ರೇಕ್ ಫೇಲ್ಯೂರ್ ಆಗ್ಬಾರ್ದು ಅಂತ ಏನಾದ್ರೂ ರೂಲ್ ಇದೆಯಾ? ನೀವ್ ಹೇಳೋದು ಹೇಗಿದೆ ಅಂದ್ರೆ ಹಾಸ್ಪಿಟ್ಲಿಂದ ಮನೆಗೆ ಬಂದವರು ಸಾಯ್ಲೇಬಾರ್ದು ಅನ್ನೋಂಗಿದೆ. ಓಕೆ, ನಾನು ನಿಮ್ಮ ಲಾಜಿಕ್ನ ಒಪ್ಕೊಳ್ತೀನಿ. ಆದ್ರೆ ಆ ಗಾಡಿ ತಾನಾಗ್ತಾನೆ ಬ್ರೇಕ್ ಫೇಲ್ಯೂರ್ ಆಗಿಲ್ಲ. ಮಾಡಿರೋದು ಅಥವಾ ಮಾಡಿಸಿರೋದು ಅಂತ ಹೇಳೋದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷಿಗಳಿದಾವೆ. ಏನಪ್ಪಾ ಅದು? ತಾತ, ಮೇಡಮ್ ಹೋಗಿದ್ದ ಕಾರು ನಿಂತ ಜಾಗದಲ್ಲೇ ಬ್ರೇಕ್ ಆಯಿಲ್ ಲೀಕ್ ಆಗಿದೆ. ಬೇಕಿದ್ರೆ ಚೆಕ್ ಮಾಡ್ಬೋದು. ಬೈ ಚಾನ್ಸ್ ಅದಾಗದೇ ಬ್ರೇಕ್ ಫೇಲ್ಯೂರ್ ಆಗಿದ್ರೆ ನಿಂತ ಜಾಗದಲ್ಲೇ ಬ್ರೇಕ್ ಆಯಿಲ್ ಲೀಕ್ ಆಗಕ್ಕೆ ಚಾನ್ಸೇ ಇಲ್ಲ. ಮೇಡಮ್ ಇಲ್ಲಿಂದ ಹೊರಟ ಮೇಲೆ ನಾನು ರೋಯ್ ಜೊತೆಗೆ ಹೊರಟ್ವಿ. ಅವಾಗ ಒಬ್ಬ ಮೆಕ್ಯಾನಿಕ್ ಡೌಟ್ಫುಲ್ ಆಗಿ ವಾಚ್ ಮಾಡ್ತಿದ್ದ. ಸೋ ವಾಟ್? ಬೇರೆ ಯಾವ್ದಾದ್ರು ಗಾಡಿ ರೆಡಿ ಮಾಡೋದಿಕ್ಕೆ ಮೆಕ್ಯಾನಿಕ್ ಬಂದಿರ್ಬೋದಲ್ವಾ? ನೀವು ಹೇಳೋ ಥರ ಪಾಸಿಬಿಲಿಟೀಸ್ ಇರ್ಬೋದು. ಆದರೆ ಅದು ಯಾವಾಗ? ಫಸ್ಟ್ ಆಫ್ ಆಲ್ ಈ ರೋಡು ಡೆಡ್ ಎಂಡು. ಈ ರೋಡಲ್ಲಿ ಈ ಮನೆ ಬಿಟ್ಟರೆ ಬೇರೆ ಯಾರ ಮನೇಲೂ ಕಾರ್ ಇಲ್ಲ, ಜಸ್ಟ್ 2 ವೀಲರ್ಗಳಿರೋದು ಅಷ್ಟೇ. ಸಾಮಾನ್ಯವಾಗಿ 2 ವೀಲರ್ ಮೆಕ್ಯಾನಿಕ್ನ ಯಾರು ಮನೆಗೆ ಕರ್ಸಲ್ಲ ಅಲ್ವಾ ಮೇಡಮ್? ನೋನೋ, ಇವನು ಇದನ್ನೆಲ್ಲ ಬೇಕು ಅಂತಾನೆ ಹೇಳ್ತಿರೋದು. ನಾನೇನು ಮಾಡಿಲ್ಲ. ಇನ್ನೂ ಸತ್ಯನ ಮುಚ್ಚಿಡೋ ಪ್ರಯತ್ನ ಮಾಡಬೇಡಿ ಸರ್. ಯಾಕಂದ್ರೆ ಆ ಮೆಕ್ಯಾನಿಕ್ನ ನಾವು ಭೇಟಿ ಮಾಡು ಆಯ್ತು, ಅವನು ಸತ್ಯನ ಬಾಯ್ಬಿಟ್ಟು ಆಯ್ತು. ಅಷ್ಟು ಡೌಟ್ ಇದ್ರೆ ಬೇಕಿದ್ರೆ ಮೆಕ್ಯಾನಿಕ್ನ ಕರ್ಸ್ ಕೇಳಿ. ಆ ಬ್ರೇಕ್ ಫೇಲ್ಯೂರ್ ಮಾಡ್ಸಿರೋದು ಪ್ರಾಣವೇ ಅಂತ ಹೇಳ್ತಾರೆ. ಇವ್ರ ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ಹೀಗೆ ಮಾಡಿದ್ರು ಅಂತ ಇವರೇ ಬಾಯ್ಬಿಡ್ಬೇಕು.
ಇವ್ನ್ ಹೇಳ್ತಿರೋದೆಲ್ಲ ಸತ್ಯನಾ? ನಿನ್ನನ್ನೇ ಕೇಳ್ತಿರೋದು, ಸತ್ಯನಾ ಹೇಳು. ಸತ್ಯ ಅಂತ ಕೇಳ್ತೀರಾ ಮೇಡಮ್? ಅವ್ರ ಮುಖದಲ್ಲಿರೋ ಭಯ, ಆತಂಕ ಸತ್ಯ ಅನ್ನೋದನ್ನ ಎದ್ದು ತೋರಿಸ್ತಿದೆ. ಅನಿತಾ, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಎದೋಳು, ನಾನು ಮಾಡ್ತೀನಿ. ಯಾಕೆ ನಾನ್ ಕಟ್ ಮಾಡಿದ್ರೆ ಈರುಳ್ಳಿ ಕಟ್ ಆಗಲ್ಲ ಅಂತ ಹೇಳುತ್ತಾ? ಇಲ್ಲ ನಾನೇನಾದ್ರೂ ಸೌದೋಗ್ತೀನ? ಕಣ್ಣೀರ್ ಬರುತ್ತೆ ಅಂತನಾ? ನಿಮ್ಗೂ ಬರುತ್ತೆ ತಾನೆ? ಅದ್ ಹಾಗಲ್ಲ ಅನಿತಾ, ಸುಮ್ನೆ ನಿನ್ಗೆ ಯಾಕೆ ತೊಂದ್ರೆ ಹೇಳು? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಅದಕ್ಕೆ ಹೆಣ್ಣಾದವಳು ಇಂಥ ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಕಲ್ತಿರ್ಬೇಕು ತಾನೆ. ಇಷ್ಟು ವರ್ಷ ಒಂದೇ ಕಡೆ ಕೂತು ಜೀವನ ಅಂದ್ರೆ ಇಷ್ಟೇನಾ ಅಂತ ಸೋಮಾರಿ ಆಗೋಗಿದ್ದೆ. ಆದ್ರೆ ಇವಾಗ ಆ ದೇವ್ರು ನನ್ಗೂ ಓಡಾಡೋ ಶಕ್ತಿ ಕೊಟ್ಟಿದ್ದಾನೆ. ನಾನು ಎಲ್ರ ತರ ಇರ್ಬೇಕಾದ್ರೆ ಇದೆಲ್ಲ ಮಾಡ್ಬೇಕಲ್ವಾ? ಮಾಡ್ತೀನಿ ಬಿಡಿ. ಅದಕ್ಕೆ ಇದೇನಿದು ಆಶ್ಚರ್ಯ? ನಿಜವಾಗ್ಲೂ ಇವಳು ಇಷ್ಟೊಂದು ಚೇಂಜ್ ಆಗಿದ್ದಾಳ? ಇಲ್ಲ ಬೇರೆ ಏನಾದ್ರೂ? ಅಣ್ಣ, ನೀನ್ ಯಾವಾಗ ಬಂದೆ? ಜಸ್ಟ್ ಇವಾಗ ಬಂದೆ. ಸರಿ ಬಾ ಕುತ್ಕೋ, ನಾನೇ ಇವತ್ತಿನ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅನಿತಾ, ನನ್ಗೂ ಒಂದ್ ಕಪ್ ಕಾಫಿ, ಬಟ್ ಸ್ಟ್ರಾಂಗ್ ಆಗಿರ್ಲಿ. ಆಯ್ತಮ್ಮ, ಅದಕ್ಕೆ ನಿಮ್ಗೂ ಮಾಡ್ತೀನಿ. ನಮ್ಮ ಅನಿತಾ ತುಂಬಾ ಬದಲಾಗಿದ್ದಾಳಲ್ವೇನೋ? ಹೌದಮ್ಮ, ನಮ್ಮನೆ ತುಂಬಾನೇ ಬದಲಾಗಿದ್ದಾಳೆ. ನೋಡು, ಪಲ್ಲು ಜೊತೆ ಎಷ್ಟು ಅಡ್ಜಸ್ಟ್ ಆಗಿದ್ದಾಳೆ. ಅವಳು ಈ ರೀತಿ ಇರ್ಬೇಕಂತಾನೆ ನಾವು ಬಯಸ್ತಾ ಇದ್ದಿದ್ದಮ್ಮ. ಕಾಲಕ್ಕೆ ಎಲ್ಲದನ್ನು ಬದಲಾಯಿಸೋ ಶಕ್ತಿ ಇರುತ್ತೆ ಕಣೋ, ಆದ್ರೆ ನಾವು ಅದಕ್ಕೆ ಅವಕಾಶ ಕೊಡ್ಬೇಕಷ್ಟೇ. ಕೆಲವರು ಬೇಗ ಬದಲಾಗ್ತಾರೆ, ಇನ್ ಕೆಲವರು ಸ್ವಲ್ಪ ಲೇಟ್ ಆಗಿ ಬದಲಾಗ್ತಾರಷ್ಟೇ. ನಮ್ಮ ಅನಿತಾ 2ನೇ ಕ್ಯಾಟಗರಿಗೆ ಸೇರಿದವಳು. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೋ. ಮುಗೀತು. ಇವಾಗ ಸತ್ಯ ಒಪ್ಕೊಳ್ಳೋದ್ ಬಿಟ್ಟು ನನಗ್ ಬೇರೆ ಯಾವ ಆಪ್ಷನ್ ಇಲ್ಲ. ವಾವ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್ ಕ್ರಿಯೇಟಿವಿಟಿ. ಎಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡ್ತಿದ್ಯಪ್ಪ. ಸರ್, ನೀವ್ ಇಲ್ಲಿರ್ಬಾರ್ದಿತ್ತು, ಬಾಲಿವುಡ್ ಅಲ್ಲಿ ಇರ್ಬೇಕಿತ್ತು. ಅಪ್ಪಿ ತಪ್ಪಿ ಇಲ್ಲಿ ಬಂದ್ಬಿಟ್ಟಿದೀರಾ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ ಮೇಡಮ್? ನಿನ್ನ ಅದ್ಭುತವಾದ ಕ್ರಿಯೇಟಿವಿಟಿನ ಅಪ್ರಿಶಿಯೇಟ್ ಮಾಡ್ತಿದ್ದೀನಪ್ಪ. ವಾವ್, ವಾಟ್ ಆನ್ ಆಕ್ಟಿಂಗ್. ಮೊದ್ಲು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ವಿಭೂತಿ ತರದೇನು, ಅದನ್ನೆಲ್ಲಾರ ಕೈ ಮೇಲೆ ಹಾಕಿದ್ದೇನು, ಅದ್ರ ಮೇಲೆ ಲಿಂಬೆ ಹಣ್ಣಿನ ರಸ ಹಾಕಿ ತಪ್ಪು ಮಾಡಿರೋರನ್ನ ಕಂಡಿಡ್ದಿದ್ದೇನು. ಈ ಐಡಿಯಾನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡು. ಸಾಲ್ವ್ ಆಗದೆ ಇರೋ ಎಷ್ಟೊಂದು ಕೇಸ್ಗಳು ಸಾಲ್ವ್ ಆಗಿ ಹೋಗ್ತವೆ. ನೋಡಿದ್ರಪ್ಪ ಯಾವ ತರ ತಲೆ ಉಪಯೋಗಿಸ್ಬಿಟ್ಟ ಅಂತ. ಮೊದ್ಲು ಭಯನ ಹುಟ್ಟಾಕಿ ಆಮೇಲೆ ಅವನ ಅಜೆಂಡಾ ಏನು ಅಂತ ತೋರಿಸ್ಬಿಟ್ಟ. ಫಸ್ಟ್ ಆಫ್ ಆಲ್ ನೀನ್ ದೊಡ್ಡ ಫ್ರಾಡ್ ಕಣೋ. ನೀನೇನೋ ನನ್ನ ಮಗನ ಬಗ್ಗೆ ಮಾತಾಡ್ತೀಯಾ? ನಿಮ್ ಮಗನ್ನ ಬಚಾವ್ ಮಾಡ್ಬೇಕು ಅಂತ ಅನಾವಶ್ಯಕವಾಗಿ ನನ್ನ ಮೇಲೆ ಆರೋಪ ಮಾಡಬೇಡಿ. ಅಲ್ಲಪ್ಪ, ನನ್ನ ಮಗ ಬಚಾವ್ ಆಗೋದಿಕ್ಕೆ ಅವನ್ ಏನ್ ತಪ್ಪು ಮಾಡಿದಾನೆ? ಅಂಡ್ ಮೋರ್ ಓವರ್, ಅವ್ನ್ ಏನಕ್ಕೆ ಬ್ರೇಕ್ ಫೇಲ್ಯೂರ್ ಮಾಡ್ತಾನೆ? ಅವನಿಗೆ ಏನ್ ಸಿಗುತ್ತೆ ಅದ್ರಿಂದ? ಅದು ನನ್ನ ಕಾರಣ. ಸೊ ನಿನ್ ಪ್ರಕಾರ ನನ್ನ ಮಗ ಹೆತ್ತ ತಾಯಿನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾನೆ ಅನ್ಕೊಂಡಿದ್ಯಾ? ಆಯ್ತು, ಅವನು ಝಾನ್ಸಿಗೋಸ್ಕರನೇ ಮಾಡಿದಾನೆ ಅಂತ ಅನ್ಕೋ. ಝಾನ್ಸಿ ನನ್ ಕಾರಲ್ಲೇ ಬರ್ತಾಳೆ ಅಂತ ಅವನಿಗೇನು ಮೊದ್ಲೇ ಗೊತ್ತಿತ್ತಾ? ನಿನ್ ಪ್ರಕಾರ ಮಗ ತಾಯಿನೇ ದ್ವೇಷ ಮಾಡ್ತಾನೆ ಅಲ್ವಾ? ಇವ್ರ ಉದ್ದೇಶ ಇದ್ದಿದ್ದೆ ಬೇರೆ. ಇವ್ರ ಉದ್ದೇಶ ಸ್ಟಾಪ್ ಇಟ್. ಇಷ್ಟೊತ್ತು ನೀನ್ ಮಾತಾಡಿರೋದು ಕೇಳಾಗಿದೆ. ಇವಾಗ ಮತ್ತೆ ಉದ್ದೇಶ ಅದಲ್ಲ ಅಂತ ಹೊಸ ಕತೆನ ಶುರು ಮಾಡ್ಬೇಡ.
ಆಯ್ತು, ನಿನ್ ದಾರಿಗೆ ಬರೋಣ. ಅವನ್ಗೆ ಜಾನ್ಸಿನೇ ಟಾರ್ಗೆಟ್ ಆಗಿದ್ದಿದ್ರೆ ನನ್ ಕಾರ್ ಬ್ರೇಕ್ ಫೇಲ್ಯೂರ್ ಏನಕ್ ಮಾಡ್ತಾ ಇದ್ದ? ನನ್ ಮಗನಿಗೆ ಆತರ ಉದ್ದೇಶ ಇಲ್ಲ. ಒಬ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋ ದಾರಿ ತಪ್ಪಿರೋ ಮಗ ಅವನಲ್ಲ. ಇವನು ತಾಯಿಗೆ ತಕ್ಕ ಮಗ. ಯಾವುದೇ ಕಾರಣಕ್ಕೂ ಅವ್ನು ತಪ್ಪು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಇವನು ಎಂತ ದೊಡ್ಡ ಮೋಸ್ಗಾರ, ಕಣ್ಣು ಮುಂದೆನೆ ಎಲ್ಲಾರ್ಗೂ ಹೇಗೆ ಯಾಮಾರಿಸ್ದ ಅಂತ ಇವತ್ತು ನಾನ್ ಪ್ರೂವ್ ಮಾಡ್ತೀನಿ. ಆ ವಿಭೂತಿ ಪ್ಯಾಕೆಟ್ ಕೊಡು. ವಿಭೂತಿ ಪ್ಯಾಕೆಟ್ ಕೊಡು. ಯಾಕೆ ಹೆದರ್ತಾ ಇದೀಯಾ ಕೊಡೋದಿಕ್ಕೆ? ಇವಾಗ ಇವನ್ ಯೋಗ್ಯತೆ ನಿಮಗ್ ಗೊತ್ತಾಗತ್ತೆ. ಅಪ್ಪ ನಿನ್ ಕೈ ಕೊಡಿಯಪ್ಪ.